ನಿಂತ್ಕೊಂಡು ಹತ್ಕೊಂಡು ಬೇಡ್ಕೊತಾರೆ. ಪಾಯ ಆಗೋದು ಭಾಳ ಕಷ್ಟ. ಯಾಕಂದರೆ 4-5 ಅಡಿ ಅಲ್ಲಿ ಪಾಯ ಅಂದರೆ ಬರಬಹುದು, 16 ಅಡಿ ಬರಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ರಾಯರ ಭಕ್ತರು ಅಂತ ಗೊತ್ತಾಗುತ್ತೆ. ಇಲ್ಲಿ ಮಣ್ಣಿನ ಮಗ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗಲ್ಲಿ ಹೇಳ್ತಾರೆ ಕೆಲವರು ಬಂದು, ನೋಡಿ ರಾಜ್ಕುಮಾರ್ ಅವರು ರಾಯರ ಭಕ್ತರು, ಅವನ್ನ ಹೋಗಿ ನೀವು ಹೇಳಿ, ಕೇಳಿದಾಗ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ 56 ವರ್ಷದ ಕೆಳಗಡೆ 2,000 ರೂಪಾಯಿನ ಅವರು ಮಠಕ್ಕೆ ದಾನವಾಗಿ ಕೊಡ್ತಾರೆ ಅವರು. ಮಂತ್ರಾಲಯದಲ್ಲಿ ವಿಶೇಷ ಇದ್ದೇ ಇದೆ. ಮಂತ್ರಾಲಯದಲ್ಲಿ ಏನು ಅಂದರೆ, ಆ ಬೃಂದಾವನ ರಾಮ ಸೀತೆ ಕೂತ್ಕೊಂಡಿರ್ತಕ್ಕಂಥ ಕಲ್ಲದು. ಆಮೇಲೆ ಆ ಜಾಗ ಪ್ರಹ್ಲಾದ ರಾಜರು ಹಿರಣ್ಯಕಶಿಪು ಇತ್ತಲ್ಲ ಆ ಕಾಲದ್ದದು. ಆ ಪ್ರಹ್ಲಾದ ರಾಜರು ಅಲ್ಲಿ ಯಾಗ ಮಾಡಿರ್ತಕ್ಕಂಥ ಜಾಗ. ಮತ್ತು ಆ ಬೃಂದಾವನದಲ್ಲಿ 732 ಸಾಲಿಗ್ರಾಮಗಳಿದೆ. ಅಷ್ಟು ವಿಶೇಷ ಮಂತ್ರಾಲಯದಲ್ಲಿ ನಡೆಯುತ್ತದು. ಆದರೂ ಕೂಡ ರಾಯರ ಮೃತ್ತಿಕ ಎಲ್ಲ ಕಡೆ ಕೂಡ ಏನು ಸಾವಿರಾರು ಮಠಗಳಿದೆ, ರಾಯರ ಮಠಗಳು ಎಲ್ಲ ಕೂಡ ಮಂತ್ರಾಲಯದಲ್ಲಿ ಎಷ್ಟು ಪವರ್ ಇರುತ್ತೋ ಅಷ್ಟು ಪವರು ಕೂಡ ಎಲ್ಲ ಕಡೆ ಎಲ್ಲಿ ಬೃಂದಾವನ ಇರುತ್ತೋ ದಿನನಿತ್ಯ ಪೂಜೆ ಆಗಬೇಕು. ಇನ್ನು ಯಾವಾಗ ಪ್ರತಿಷ್ಠೆ ಮತ್ತು ಗುರುವಾರ ಒಂದಿನ ಪೂಜೆ ಮಾಡೋದು ನಡೆಯೋದಿಲ್ಲ. ದಿನನಿತ್ಯ ಕೂಡ ಏನು ಚಂದ್ರಸಾರ ಆಗಮದಲ್ಲಿ ಹೇಳಿದೆಯಲ್ಲ ಆ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ಹೋಯಿತು ಅಂತಂದರೆ ವಿಶೇಷ ಸನ್ನಿಧಾನ ಇದ್ದೇ ಇರುತ್ತೆ. ಮತ್ತು ರಾಯರ ಭಕ್ತರು ಯಾರೇ ಆಗಲಿ ಬಂದು ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳ್ತಾರೆ. ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತೀರ್ಥ ಮಂತ್ರಾಕ್ಷತೆ ತಗೊಂಡು ಹೋದರೆ ಅವರ ಇಷ್ಟಾರ್ಥಗಳನ್ನು 100% ಕೂಡ 100% ಅದು ನಿವಾರಣೆ ಆಗೇ ಆಗುತ್ತೆ. ಅವರ ಇಷ್ಟಾರ್ಥಗಳನ್ನು ರಾಯರು ಈಡೇರಿಸ್ತಾರೆ. ಮೃತ್ತಿಕೆ ಅಂತಂದರೆ ಮಣ್ಣು ಅಷ್ಟೇ. ಅದು ಮೃತ್ತಿಕೆ ಅಂದರೆ ಮಣ್ಣು ಅಂತ. ರಾಯರ ಕಥೆನಲ್ಲೇ ಬರುತ್ತೆ ಅದು. ರಾಯರ ಕಥೆ ಆವಾಗಿಂದ ಶುರು ಆಗುತ್ತೆ. ಮೇಲೆ ಮೃತ್ತಿಕೆ ಇಲ್ಲೂ ಬರೋದಿಲ್ಲ. ಅದು ರಾಯರ ಇದ್ದಾಗೇ ರಾಯರ ಸೇವೆ ಮಾಡಿಕೊಂಡು ಒಬ್ಬ ಅವರ ಭಕ್ತ ಇರ್ತಾನೆ. ಅವನು ಇದ್ದಾಗ ಒಂದ್ಸಲ ಅವನು ಹೇಳ್ತಾನೆ, ನಾನು ಮದುವೆ ಆಗ್ಬೇಕು, ನನ್ನ ಮದುವೆ ನಿಶ್ಚಯ ಆಗಿದೆ, ಬೇರೆ ಊರಿಗೆ ಹೋಗ್ಬೇಕು, ನನಗೆ ಅನುಗ್ರಹ ಮಾಡಿ ಅಂತ ರಾಯರು ಕೇಳ್ತಾನೆ. ಅವಾಗ ರಾಯರ ಕೈಯಲ್ಲಿ ಏನೂ ಇರೋದಿಲ್ಲ, ಏನೂ ಅಲ್ಲೇ ಪಕ್ಕದಲ್ಲೇ ಮಣ್ಣಿರುತ್ತೆ. ಮಣ್ಣು ತಗೊಂಡು ಕೊಡ್ತಾರೆ. ಅವ್ರು ಏನಪ್ಪ ರಾಯರು ನನಗೆ ಮಣ್ಣು ಕೊಟ್ಟರಲ್ಲ ಅಂತ. ಆಯಿತು, ರಾಯರು ಏನು ಕೊಟ್ಟರೆ ಅದು ಪ್ರಸಾದನೇ, ಅದೇ ನನಗೆ ಬಹಳ ಹೆಚ್ಚುಗಾರಿಕೆ ನನಗೆ ಅಂತ ಅದನ್ನು ಒಂದು ಶೆಲೆದಲ್ಲಿ ಸುಟ್ಕೊಂಡು ತೊಗೊಂಡು ಹೋಗ್ತಾನೆ. ಅವನು ತೊಗೊಂಡು ಹೋದಾಗ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ರಾತ್ರಿ ಆಗುತ್ತೆ. ಒಬ್ಬರ ಮನೆ ಮುಂದ್ಗಡೆ ಮಲ್ಕೊಳ್ತಾನೆ. ಅವನು ಮನೆ ಮುಂದೆ ಮಲ್ಕೊಳ್ತಾನೆ. ಆ ಮನೆಯಲ್ಲಿ ಏನಾಗಿರುತ್ತೆ, ಯಾವುದೇ ಮಗು ಹುಟ್ಟಿದ್ರೂ ಕೂಡ ಒಂದು ದೆವ್ವಾನ ಪಿಶಾಚರ ಬಂದು ಆ ಮಗುನ ಸಾಯಿಸ್ತಾ ಇರ್ತಾರೆ. ಒಂದು 7-8 ಮಗು ಹಾಗೆ ಹೊರಟೋಗಿರ್ತದೆ. ಆವತ್ತಿನ ದಿವಸ ಆ ಮನೆಯ ಹೆಂಗಸಿಗೆ ಅವತ್ತು, ಆ ಗರ್ಭಿಣಿಗೆ ಅವತ್ತು ಡೆಲಿವರಿ ಆಗೋ ಸೂಚನೆ ಇರ್ತದೆ. ರಾತ್ರಿ ಇವರು ಹೊರಗಡೆ ಮಲ್ಕೊಂಡಿದ್ದಾಗ ಬರುತ್ತೆ, ಪಿಶಾಚಿ ಬರುತ್ತೆ. ಬಂದು ಆ ರಾಯರ ಮೃತ್ತಿಗೆ ಮಣ್ಣಿರುತ್ತಲ್ಲ, ಅದು ಮೃತ್ತಿಗೆ ಇದ್ದಾಗ ಅದು ಹೋಗೋದಕ್ಕೆ ಆಗೋದಿಲ್ಲ. ಅವನು ಅಲ್ಲೇ ಮುಂಗಡೆ ಮಲ್ಕೊಳ್ತಾನೆ ಅವನು, ಆ ಶಿಷ್ಯ. ಅವಾಗ ಪಿಶಾಚಿ ಅನ್ನತ್ತೆ, ದಾರಿ ಬಿಡು ನೀನು, ಆ ಕಡೆ ದೂರ ಹೋಗೋ, ನಾವು ಒಳಗಡೆ ಹೋಗ್ಬೇಕು ನಾನು ಅಂತ. ಏನಕ್ಕೆ ಹೋಗ್ಬೇಕು ನೀನು ಅಂತ ಅವ್ನು ಕೇಳ್ತಾನೆ. ಇಲ್ಲ, ಮಗು ಹುಟ್ಟತ್ತೆ, ಆ ಮಗು ಸಾಯಿಸ್ಬೇಕು ನಾನು ಅಂತ ಕೆಟ್ಟ ಕೆಲಸ ಯಾಕೆ ಮಾಡ್ತೇನೆ ನೀನು, ಮಾಡಬಾರ್ದು ಅಂತಾನೆ ಅವನು, ಆ ಶಿಷ್ಯ. ಇಲ್ಲ ನಾವು ಹೋಗ್ಬೇಕು ಅಂತ. ಅವಾಗ ಏನು ಮಾಡ್ತಾನೆ, ಏನು ಮಾಡಬೇಕು ಅಂತ ಅವನಿಗೆ, ಆ ಶಿಷ್ಯನಿಗೆ ತೋಚೋದಿಲ್ಲ. ಅವಾಗ ಅವನ ಶಲ್ಯದಲ್ಲಿ ಕಟ್ಕೊಳ್ತಾನೆ ಮಣ್ಣು. ಆ ಮಣ್ಣನ್ನು ಪಿಶಾಚಿಗೆ ಹಾಕ್ತಾನೆ. ಆಗ ಪಿಶಾಚಿ ಸತ್ತೋಗುತ್ತೆ. ಮತ್ತು ಆ ಮಗು ಒಂದು 7-8-10 ವರ್ಷದಿಂದ ಕೂಡ ಆ ಮಗು ಆಗಿರೋದಿಲ್ಲ ಮನೆಗೆ, ಎಲ್ಲ ತಿಂದು ಬಿಸಾಕ್ತಾ ಇರ್ತದೆ. ಅವಾಗ ಅವ್ರಿಗೂ ಸಂತೋಷ ಆಗುತ್ತೆ. ಏನು ಹಿಂಗಾಯ್ತಲ್ಲ ಅಂತ ಹೇಳ್ತಾರೆ. ರಾಯರ ಮಣ್ಣಿನ ಪವಾಡ ಇದು, ರಾಯರ ಮೃತ್ತಿಗೆ ಅಂತ. ಮಣ್ಣಿನ ಮೃತ್ತಿಗೆ ಸಂಸ್ಕೃತದಲ್ಲಿ ಮೃತ್ತಿಗೆ ಅಂತ ಅನ್ನೋದನ್ನ, ಆ ಮೃತ್ತಿಗೆ ಪವಾಡ ಅಂತ. ಆವಾಗಿಂದ ರಾಯರ ಬೃಂದಾವನ ಪ್ರತಿ ವರ್ಷವೂ ಕೂಡ, ಈಗಲೂ ಕೂಡ ಮಂತ್ರಾಲಯದಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಆ ಮಣ್ಣನ್ನು ತೊಗೊಂಬರ್ತಾರೆ. ನದಿ ಮಣ್ಣನ್ನು, ತುಂಗಭದ್ರಾ ನದಿ ಹರಿಯಕ್ಕೆ ಪಕ್ಕದಲ್ಲೇ ಆ ಮಣ್ಣು ತೊಗೊಂಬಂದು ವಿಶೇಷ ಎಲ್ಲ ಪೂಜೆ ಇದು ಮಾಡಿ ಬೃಂದಾವನ ಮೇಲೆ ಇಟ್ಟು ಅದಕ್ಕೆ ಕೆಲವರು ಕೊಡ್ತಾರೆ. ಅದನ್ನು, ಆ ಮಣ್ಣನ್ನು ನಾವು 56 ವರ್ಷದ ಕೆಳಗಡೆ ಅದು ಮಡಿಯಲ್ಲಿರಬೇಕು. ಅದು ಆ ಮೃತ್ತಿಕ ಮಡಿಯಲ್ಲಿರಬೇಕು, ಅಪವಿತ್ರ ಆಗೋ ಹಾಗಿಲ್ಲ ಅದನ್ನು. ಅದಕ್ಕೋಸ್ಕರ ಆವಾಗ ಕಾಲ್ನಡಿಗೆಯಲ್ಲಿ ನಡ್ಕೊಂಬಂದ್ರು. ಅವಾಗ ಬಸ್ಸು ಕಾಲಲ್ಲಿ ಬರಲಿಲ್ಲ, ನಡ್ಕೊಂಡೇ ಬಂದು ಇಲ್ಲಿ ಬಂದು ಪ್ರತಿಷ್ಠೆ ಮಾಡೋದು. ಅಷ್ಟು ಮೃತ್ತಿಕ ವಿಶೇಷ. ಅದು ಏನಂದರೆ, ಬೇರೆ ದೇವರುಗಳು ಕೂಡ ರಾಯರಿಗೂ ಏನು ವ್ಯತ್ಯಾಸ, ರಾಯರದೇನು ವಿಶೇಷ ಅಂತಂದರೆ,
ಯಾರೇ ಭಕ್ತಾದಿಗಳು ಅವರ ಸ್ತೋತ್ರದಲ್ಲೇ ಬರ್ತೇವೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ರಾಯರು ಯಾವಾಗೂ ಸತ್ಯ ಮತ್ತು ಧರ್ಮದಲ್ಲಿ ನಿರತರಾಗಿರ್ತಾರೆ. ಅವರ ಭಕ್ತರು ಕೂಡ ಸತ್ಯ ಧರ್ಮದಲ್ಲಿ ಇದ್ದು ರಾಯರ ಸೇವೆಯನ್ನು ಮಾಡಿದರೆ ಅವರು ಇಷ್ಟಾದರೂ ನೆರವೇರಿಸ್ತಾರೆ. ಈಗ ರಾಯರು ನಿದ್ದೆ ಸತ್ಯಧರ್ಮ ಇದ್ದಕ್ಕೂ ತಪಸ್ ಮಾಡ್ಕೊಂಡು ಕೂತಿದ್ದಾರೆ ಅವರು. ಈಗ ಕೆಲವರು ಭಕ್ತರು ಬಂದು ನಮಗೇನು ಅನುಗ್ರಹ ಆಗಲಿಲ್ಲ ಅಂತಾರೆ. ಯಾಕಾಗಲಿಲ್ಲ ಅಂದರೆ ಅವರು ಸತ್ಯಧರ್ಮದಲ್ಲಿ ಇರಬೇಕು. ಅವರು ಕೂಡ ಸತ್ಯಧರ್ಮದಲ್ಲಿದ್ದರು, ಒಳ್ಳೆ ದಾರಿಯಲ್ಲಿ ಕರೆಕ್ಟಾಗಿತ್ತು ಅಂತಂದರೆ ರಾಯರು 100% ಅವರ ಇಷ್ಟಾರ್ಥಗಳು ನೆರವೇರಿಸ್ತಾರೆ. ಅವರು ಕೆಟ್ಟದ್ದು ಮಾಡಿಕೊಂಡು ಮೋಸಗಳು ಮಾಡ್ಕೊಂಡಿತ್ತು ಅಂದರೆ ರಾಯರು ನನಗೆ ಅನುಗ್ರಹ ಮಾಡಲಿಲ್ಲ ಅಂದರೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಸತ್ಯಧರ್ಮ ಅಂತ ಹಾಕ್ತಾರೆ ಅವರ ಶ್ಲೋಕದಲ್ಲಿ, ಸತ್ಯಧರ್ಮ ರಥ ಈಚ ಅಂತ. ಸತ್ಯಧರ್ಮದಲ್ಲಿ ಇದ್ದರೆ ರಾಯರು ಅನುಗ್ರಹ ಮಾಡ್ತಾರೆ. ಹೇಗೆ ಅನುಗ್ರಹ ಮಾಡ್ತಾರೆ? ಕಲ್ಪವೃಕ್ಷ ಕಾಮಧೇನು ಅಂತ ಯಾವುದೇ ಬೇರೆ ಸ್ತೋತ್ರಗಳಲ್ಲಿ ಒಂದು ಹೇಳ್ತಾರೆ ಅಷ್ಟೇ. ಕಲ್ಪವೃಕ್ಷದಲ್ಲಿ ಕಾಪಾಡ್ತಾರೆ, ಇಲ್ಲ ಕಾಮಧೇನು ಕಾಪಾಡ್ತಾರೆ, ಒಂದೊಂದು ಹೇಳ್ತಾರೆ. ರಾಯರ ಸ್ತೋತ್ರದಲ್ಲಿ ಕಲ್ಪವೃಕ್ಷವೂ ಹಾಗೆಯೇ ಕಾಮಧೇನುವೂ ಆಗಿ ಅಷ್ಟು ಎಲ್ಲ ರೀತಿಯಲ್ಲೂ ಭಕ್ತರನ್ನು ಅವರು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ನಾವು ರಾಯರ ಭಕ್ತರ ಆಗಿರೋದೇ ಒಂದು ವಿಶೇಷ ಅಂತ ಹೇಳ್ಬೋದು ನಾವು. ಯಾಕಂದರೆ ನಾವು ಅಲ್ಲಿ ಇಲ್ಲಿ ಹೋಗಿ ಅದು ಇದು ಮಾಡೋ ವ್ರತಗಳು ಆಚರಣೆ ಅವೆಲ್ಲ ಮಾಡೋಕೊಂಡು ರಾಯರ ಮಠಕ್ಕೆ ಹೋಗಿ ಎಲ್ಲ ರಾಯರ ಮಠ ಇದ್ರು ಅಲ್ಲಿ ಹೋಗಿ ಪ್ರದಕ್ಷಿಣ ನಮಸ್ಕಾರ ಕೊಡ್ತೀಟ ಮತ್ತೆ ತೊಗೊಂಡ್ರೆ ನಾವು ಸರಿಗಿತ್ತು ಅಂದರೆ ರಾಯರ ಅನುಗ್ರಹ ಆಗೋದಿಲ್ಲ, ನಿಸ್ಸಂಶಯ ಅಂತ ಹೇಳ್ತೀನಿ ನಾನು. ತಾತ ಅವರು ಮಾಡಿದ್ರು, ತಾತ ಅವರಾದ್ಮೇಲೆ ನಮ್ಮ ತಂದೆ ಚಿಕ್ಕಪ್ಪ ಮಾಡ್ಕೊಂಬಂದರು. ಆದಮೇಲೆ ಈಗ ನಾವು ಅಣ್ಣ ತಮ್ಮಂದಿರು ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಕ್ಕಳುಗಳಿದ್ದಾರೆ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು ಎಲ್ಲರೂ ಕೂಡ ಇದ್ದೀವಿ. ನಮ್ಮ ತಾತ ಅವರು ಹಿಂದಿನ 50 ವರ್ಷದ ಕೆಳಗಡೆ ನಾವು ಚಿಕ್ಕವರಿರ್ಬೇಕಾದ್ರೆ ನಾವು ಮಠ ಕಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ಚಿಕ್ಕ ವಯಸ್ಸಲ್ಲೇ 7-8 ವರ್ಷಗಳು ನಮಗೆ ಉಪನಯನ ಆಗುತ್ತೆ. ನಮ್ಮ ಜನಾಂಗಗಳಲ್ಲಿ 8 ವರ್ಷಕ್ಕೆ ಉಪನಯನ ಮಾಡ್ತಾರೆ ನಮಗೆ. ಆವಾಗಿಂದಲೇ ಕೂಡ ನಮ್ಮ ಸಂಪ್ರದಾಯದ ಏನೇನಿರುತ್ತೆ ಆ ಮಂತ್ರಗಳು, ವೇದ ಮಂತ್ರಗಳು ಪ್ರತಿಯೊಂದು ಕೂಡ ನಮಗೆ ನಮ್ಮ ತಾತ ಅವರಿಂದ ಮತ್ತು ಬೇರೆ ಗುರುಗಳಿಂದ, ದೇವರಾಜ ಭಟ್ರು ಅಂತಿದ್ರು ಅವರು, ಮತ್ತು ಸುಬರ್ಣಾಚಾರ್ಯ ಅಂತ, ನಾಗರಾಚಾರ್ಯ ಅಂತ ಅವರಿಂದೆಲ್ಲ ನಮಗೆ ಎಲ್ಲ ಈ ಕುಂಭಕೋಣದಿಂದ ಅಲ್ಲೆಲ್ಲ ಕಲಿಸಿದ್ರು ನಮ್ಮನ್ನು. ಯಾಕಂದರೆ ವೇದಗಳೆಲ್ಲ ಕಲ್ತ್ಕೋಬೇಕು ಅಂತ ಅದೆಲ್ಲ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ನಾವು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ಏನೇನು ನಾವು ಮಂತ್ರಗಳು ಸಂಪ್ರದಾಯಗಳು ಅನುಸರಿಸ್ಕೊಂಡು ಹೋಗಬೇಕು ಅಂತ ಅದು ನಮ್ಮ ಮಕ್ಕಳಿಗೆ ಹೇಳಿದ್ದೀವಿ. ಈಗ ನಮ್ಮದು 3ನೇ ತಲೆ ನಡೀತಾ ಇದೆ ಇವಾಗ. 4ನೇ ತಲೆ ಹಾಗೆ ರಾಯರ ಅನುಗ್ರಹ ಇನ್ನು ನಡ್ಕೊಂಡು ಹೋಗುತ್ತೆ. ಏನು ಸೇವೆ ನಾವು ಬಿಡೋದಿಲ್ಲ. ಅದು ಏನಂದರೆ ಅವರ ಈ ಜಗನ್ನಾಥ ದಾಸರು ಅಂತ ಒಂದು ರಾಯರ ಭಕ್ತರು ಬೇಕಾದಷ್ಟು ದೇವನಾಮಗಳು ಮಾಡಿದ್ದಾರೆ. ಅವರೊಂದು ದೇವನಾಮದಲ್ಲಿ ಹೇಳ್ತಾರೆ, ಅವರು ಮಂದಭಾಗ್ಯರಿಗೆ ದೊರಕ ದೇವರ ಸೇವಾ ಅಂತ. ಎಲ್ಲರಿಗೂ ಅವರ ಸೇವೆ ಮಾಡೋದು ದೊರೆಯೋದಿಲ್ಲ ಅಂತ. ಏನು ಅನುಗ್ರಹ ಇದೆ ನಮಗೆ. ಒಂದು ಏನು ಅಂದರೆ ನಾನು ಮತ್ತು ನನ್ನ ತಮ್ಮ ನ್ಯಾಷನಲ್ ಯೋಗ ಚಾಂಪಿಯನ್ಸ್ ಇಬ್ಬರು. ನಾವು ಇನ್ನೊಬ್ಬರು ನ್ಯಾಷನಲ್ ಯೋಗ ಚಾಂಪಿಯನ್ಸು ನಾವು. ಅವನು ಗೋಲ್ಡ್ ಮೆಡಲಿಸ್ಟ್, ಅವನು ತಮ್ಮ ಮಧುಸೂದನ ಅಂತ. ನಾನು ಸಿಲ್ವರ್ ಮೆಡಲಿಸ್ಟ್. ನಾನು ನ್ಯಾಷನಲ್ ಲೆವೆಲ್ ಯೋಗ ಒಂದು 25 ಇಯರ್ಸ್ ಬ್ಯಾಕು. ಆವಾಗ ಈ ವಿದೇಶಕ್ಕೆ ಹೋಗೋ ನಮಗೆ ಚಾನ್ಸ್ ಸಿಕ್ತು. ವಿದೇಶಕ್ಕೆ ಹೋಗಬಹುದು, ಅಲ್ಲೆಲ್ಲ ಯೋಗ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ಮಾಡಿ ಅಂತ ಅಂದ್ಬಿಟ್ಟು. ಯಾಕಂದರೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ ನಾವು. ಅದರಿಂದ ಅವಾಗ ನಮ್ಮ ತಾತ ಅವ್ರನ್ನ ಕೇಳಿದ್ವಿ ನಾವು, ಹಾಗೆ ಫಾರಿನ್ಗೆ ಹೋಗೋ ಚಾನ್ಸ್ ಬಂದಿದೆ, ಹೋಗಬಹುದಾ ಹೇಗೆ ಅಂತ. ಅವಾಗ ಅವರು ಫಾರಿನ್ಗೆ ಹೋದರೆ ಏನು ದುಡ್ಡು ಸಂಪಾದನೆ ಮಾಡಬಹುದು ನೀವು, ಆದರೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ನಾನು. ನಮ್ಮ ತಾತ ಅವರು ಗರ್ಭಗುಡಿಯಲ್ಲಿ ದೇವರನ್ನ ಮುಟ್ಟಿ ಮಾಡೋ ಅಧಿಕಾರ ಇಲ್ಲ. ಫಾರಿನ್ಗೆ ಹೋದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರನ್ನ ಮುಟ್ಟೋ ಅಧಿಕಾರ ಇರೋದಿಲ್ಲ, ಹೋಗೋದು ಬೇಡ ಅಂತಂದು. ಹಾಗೆ ನಮಗೆ ಬೇರೆ ಏನು ಕೆಲಸ ಆಗಲಿ, ಒಂದು ದುಡ್ಡು ಸಂಪಾದನೆ ಆಗಲಿ, ಅದು ನಮಗೆ ಮುಖ್ಯ ಅಲ್ಲ. ನಮಗೆ ಯಾವುದೋ ಜನ್ಮದ ಪುಣ್ಯ ನಮಗೆ ದೇವರನ್ನ ಮುಟ್ಟಿ ಪೂಜೆ ಮಾಡೋ ಅನುಗ್ರಹ ಸಿಕ್ಕಿದೆ ನಮಗೆ. ಅದರಿಂದ ಅದನ್ನು ನಾವು ಬಿಡೋದಕ್ಕೆ ಆಗಿಲ್ಲ. ಹಾಗೆ ರಾಯರು ನಮಗೆ ಎಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಏನಿಲ್ಲ ನಮಗೆ. ರಾಯರ ಅನುಗ್ರಹದಿಂದ ಏನು ತೊಂದರೆ ಇಲ್ಲ, ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಅವರ ಅನುಗ್ರಹದಿಂದ ಇನ್ನೂ ನಿರಂತರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅವ್ರನ್ನ ಬೇಡ್ತೀವಿ ನಾವು. ಇಷ್ಟು ರಾಜ್ಕುಮಾರ್ ಅವರು ಇಲ್ಲಿ ಪ್ರೊಡ್ಯೂಸರು KCN ಗೌಡ್ರು ಅಂತ ಇದ್ದಾರೆ. ಅವರು
ಹೆಚ್ಚು ಕಡಿಮೆ ಆವಾಗ ಹಳೆ ಫಿಲ್ಮ್ಗಳ ಹತ್ರ ಕೆ ಸಿ ಎನ್ ಗೌಡ್ರೆ ರಾಜ್ಕುಮಾರ್ ಫಿಲಮ್ನ ಪ್ರೊಡ್ಯೂಸರ್ ನಿರ್ಮಾಣ ಮಾಡ್ತಾ ಇದ್ದಿದ್ದು ಅವರು. ಅಲ್ಲಿ ಬಂದಾಗೆಲ್ಲ ಇಲ್ಲಿ ಬರೋರು ಅವರು. ಏಕೆಂದರೆ ರಾಜ್ಕುಮಾರ್ ಅವರು ರಾಯರ ಭಕ್ತರು. ಅದಲ್ಲದೆ ಅವರು ಸಹಾಯ ಮಾಡಿದಾಗಲಿ ಮಠಕ್ಕೆ, ಮಠ ನಿರ್ಮಾಣ ಆಗೋದಕ್ಕೆ ರಾಜ್ಕುಮಾರ್ ಅವರು ಮೂಲ ಕಾರಣ, ಸಹಾಯ ಮಾಡಿದ್ದಾರೆ ಅವರು. ಯಾರಿಗೇ ಆಗಲಿ ನಮ್ಮ ಮನೆ, ನಮ್ಮ ಜಾಗ ಅಂದರೆ ಒಂಥರ ಅಭಿಮಾನ ಇರುತ್ತೆ ಅವರು. ಆ ರೀತಿ ರಾಜ್ಕುಮಾರ್ ಅವರಿಗೆ ಎಲ್ಲಿ ದೊಡ್ಡಬಳ್ಳಾಪುರ ಬಂದಾಗೆಲ್ಲ ಕೂಡ ಇಲ್ಲಿಗೆ ಬರೋರು. ಒಂದು ನಾನು ಸಹಾಯ ಮಾಡಿದ್ದೀನಿ ಅನ್ನೋ ಅಭಿಮಾನ, ಮತ್ತು ರಾಯರ ಭಕ್ತರು ಅವರು. ಬಂದಾಗೆಲ್ಲ ಕೂಡ ಬರೋರು. ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಬಂದ್ಬಿಟ್ರೆ ಅವು ಜನಗಳನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿದ್ದಿಲ್ಲ. ಅಷ್ಟು ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ. ಅದಕ್ಕೇನು ಮಾಡೋದು ಅಂದರೆ ರಾತ್ರಿ 8 ಗಂಟೆ 9 ಗಂಟೆಗೆ ಹೇಳಿ ಕಳಿಸೋರು, 7 ಗಂಟೆ 7:15 ಹೇಳಿ ಕಳಿಸೋರು. ರಾಜ್ಕುಮಾರ್ ಅವರು ಬರ್ತಾರಂತೆ ಮತ್ತು ತೀರ್ಥ ಮಂತ್ರಾಕ್ಷಿ ತೊಗೊಂಡೋಗ್ತಾರಂತೆ ಅಂತ ಹೇಳ್ಬಿಟ್ಟು 9 ಗಂಟೆ ಹಂಗೆ ಬರೋರು. ಆ 9 ಗಂಟೆಗೆ ಬಂದರೂ ಕೂಡ ವಿಪರೀತ ಜನ ಬಂದ್ಬಿಡೋರು. ಅದು ರಾಜ್ಕುಮಾರ್ ಅವರ ಹಾಗಿತ್ತು ಬಿಡಿ. ರಾಜ್ಕುಮಾರ್ ಅವರ ನಟನೆ ಆಗಲಿ, ಅವರ ಮಾತಾಗಲಿ, ಅವರ ನಡ್ಕೊಳ್ತಾ ಇದ್ದ ರೀತಿ ಎಲ್ಲನೂ ಕೂಡ ಅದರಿಂದ ಏನು ಅಷ್ಟಾಗಲೇ ಏನು ಮಾಡೋಕ್ಕಾಗೋದಿಲ್ಲ. ರೋಡು ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು. ಇದು ಏನು ಪಾಪ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಈಗ ನೀನು ಯಾವಾಗ ಮಾಡ್ಕೊಳ್ಳೋ ದೇವರಿಗೆ ಗೊತ್ತಷ್ಟೇ. ಹೌದು, ಯಾಕಂದರೆ ಬರೋ ಸಾವಿರಾರು ಜನ ಭಕ್ತಾದಿಗಳು ಅವರು ಓಡಾಡ್ತಿರ್ತಾರೆ. ನಾನು ಕೂಡ ಬಂದಾಗ ಯಾರೇ ಬಂದು ದೇವಸ್ಥಾನಗಳು ಬಂದಾಗ ಬರೀ ಕಾಲಲ್ಲೇ ಬರ್ತಾರೆ ಪಾಪ ಅವರು. ಬರೀ ಕಾಲಲ್ಲಿ ಬಂದಾಗ ಈ ರೋಡಲ್ಲಿ ನಡೆಯೋಕ್ಕೆ ಕಷ್ಟ. ನಮ್ಮ ಊರಿನವರು ರೋಡನ್ನು ಚೆನ್ನಾಗಿ ಮಾಡಿದ್ರೆ ಅದೇ ಒಂದು ಸಹಾಯ ಆಗುತ್ತೆ, ಭಕ್ತಾದಿಗಳಿಗೂ ಅನುಕೂಲ ಆಗುತ್ತೆ. ಏಕೆಂದರೆ ಈ ಹಳೆಯ ಕಾಲದಲ್ಲೆಲ್ಲನೂ ಕೂಡ ಸಣ್ಣ ರೋಡ್ಗಳೆಲ್ಲ ಕೂಡ ಈ ಬೀದಿ ಪಕ್ಕದ ಎರಡು ಕಡೆ ಬ್ರಾಹ್ಮಣ ಬೀದಿ ಅಂತ ಹೆಸರು ಇದಕ್ಕೆ. ಎಲ್ಲ ಸಣ್ಣ ಗಲ್ಲಿಗಳೇ. ಹಳೆ ಕಾಲದ ಏನು ಕಟ್ಟಡ ರೋಡ್ಗಳಿರುತ್ತಲ್ಲೋ, ಬೆಂಗಳೂರು ಮೈಸೂರು ಅಂತ ದೊಡ್ಡ ದೊಡ್ಡ ರೋಡ್ಗಳಿರುತ್ತೆ. ಎಲ್ಲ ಹಳೆ ಊರುಗಳೆಲ್ಲರೂ ಕೂಡ ಸಣ್ಣ ಗಲ್ಲಿಗಳೇ ಜಾಸ್ತಿ ಇರೋದು. ಈಗ ನಾವು ಭಕ್ತಾದಿಗಳ ಸಹಾಯದಿಂದ ಎದುರುಗಡೆ ಒಂದು ಛತ್ರ ನಿರ್ಮಾಣ ಮಾಡಿದ್ದೀವಿ ನಾವು. ಈ ಶ್ರಾವಣ ಮಾಸದ ಪ್ರತಿ ಶ್ರಾವಣ ಬಹಳ ಬಿದಿಗೆ ತೆದಿಗೆ ಚೌತಿ 3 ದಿನ 4 ದಿನ ರಾಯರ ಆರಾಧನೆ ಆಗುತ್ತೆ. ಅದು ರಾಯರ ಆರಾಧನೆಗೋಸ್ಕರ ನಾವು ಭಕ್ತಾದಿಗಳೆಲ್ಲ ಸಹಾಯ ಮಾಡ್ತಾರೆ. ಭಕ್ತಾದಿಗಳ ಸಹಾಯದಿಂದ ಒಂದು 5-6 ಸಾವಿರ ಜನಕ್ಕೆ ತೀರ್ಥ ಪ್ರಸಾದ, ಊಟ ಎಲ್ಲ ಕೂಡ ಹಾಕ್ತೀವಿ ನಾವು ಎದುರುಗಡೆ. ಇನ್ನೊಂದು ಚಿಕ್ಕ ಛತ್ರವನ್ನು ಒಂದು ಕಟ್ಟಿಸ್ತಾ ಇದ್ದೀವಿ, ಪಕ್ಕದಲ್ಲಿ ಕಟ್ಟಿಸ್ತಾ ಇದ್ದೀವಿ ನಾವು. ಅದು ಕೂಡ ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ರಾಯರ ಆರಾಧ್ಯ ಟೈಮಲ್ಲಿ ಎಲ್ರಿಗೂ ಊಟ ಹಾಕೋದಕ್ಕೆ ಅಂತ ಮಾಡ್ತಾ ಇದ್ದೀವಿ ನಾವು. ಭಕ್ತಾದಿಗಳ ಸಂಘ ಮಾತ್ರ ನಡೀತಾ ಇದೆ. ಅಂದರೆ ಈಗ ರಾಯರ ಅನುಗ್ರಹ. ದೊಡ್ಡಬಳ್ಳಾಳ ಚಿಕ್ಕಬಳ್ಳಾಳ ಅಂತ ಇಬ್ಬರು ಇರ್ತಾರೆ ಅಂತಂದರೆ, ಚಿಕ್ಕಬಲ್ಲ ಅಂದರೆ ಏನು ಮುತ್ತುರತ್ನ ಬಂಗಾರಗಳನ್ನ ಕೂಡ ಈ ಅಳತೆ ಬಲ್ಲ ಅಂತ ಅಳತೆ ಮಾಡ್ತಾರಂಥದ್ದು, ಅಳತೆ ಮಾಡೋಂಥದ್ದು. ದೊಡ್ಡಬಳ್ಳಾಪುರನ ಕಟ್ಟಿಸಿದಂಥವನು. ಕಟ್ಟಿಸಿದ್ರೆ ಸುತ್ತಲೂ ಕೂಡ ಕೆರೆ ಇದೆ. ಇಲ್ಲಿ ನಾಗರಕೆರೆ ಅಂತಿದೆ. ಇದು ನಾಗರಕೆರೆನ ನಾಗಪ್ಪ ಅನ್ನೋರು ಕಟ್ಟಿಸಿದಂಥವನ್ನ. ಅದು ಏನು, ಈ ಮುಸಲ್ಮಾನರು ಈ ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿತ್ತಂತೆ. ಆ ದೇವಸ್ಥಾನಗಳೆಲ್ಲ ಒಡೆದಾಕ್ಬಿಡ್ತಾರಲ್ಲ ಕೂಡ ಅವರು ಮುಸಲ್ಮಾನರು ಹಿಂದೆ. ಆ ಒಡೆದಾಕಿರೋ ಇಂಥ ಕಲ್ಲನ್ನೇ ಉಪಯೋಗಿಸಿ ಆ ಕೆರೆ ಕಟ್ಟೆ ಕಟ್ಟೋದೆಲ್ಲ ಕೂಡ. ಇಲ್ಲಿಂದ ಮೊದಲು ಮಾಡಿಕೊಂಡು 2ನೇ ಕೋಡಿ ಅಂತಿದೆ. 2ನೇ ಕೋಡಿ ತನಕ ಪೂರ್ತಿ ಅದೇನು ದೇವಸ್ಥಾನದ ಕಲ್ಲುಗಳು ಒಡೆದು ಹಾಕಿದಾರಲ್ಲ, ಆ ಕಲ್ಲೇ ಪೂರ್ತಿ ಕಟ್ಟೆ ಕಟ್ಟಿಸಿರೋದು. ಯಾವಾಗಲೂ ಹೋದಾಗ ಅಲ್ಲಿ ನೋಡ್ಬೋದು ನೀವು. ಅಷ್ಟು ದೇವಸ್ಥಾನಗಳು ಹೊಡೆದಾಕಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಅಷ್ಟು ಸಮೃದ್ಧಿ ಆಗ್ತಕ್ಕಂಥ ಇದು. ಇಲ್ಲಿ ಕಂದಕ ಅಂತಿತ್ತು, ಕಂದಕ ಆಯಿತು. ಮತ್ತು ಆ ರೋಡ್ ಪೂರ್ತಿ ಈಗಲೂ ಕೂಡ ಕೆಲವು ಒಂದು 15-20 ವರ್ಷದ ಕಡೆ ಏನೋ ಕಾಯಿಲೆ ಆಗಿದಾಗ ನಿಧಿ ಸಿಗೋದಂತೆ. ಅಷ್ಟು ಸಮೃದ್ಧಿ ಆಗ್ತಕ್ಕಂಥ ಊರು ದೊಡ್ಡಬಳ್ಳಾಪುರದ. ಅದಕ್ಕೆ ಹೆಸರಿದೆ ಇದಕ್ಕೆ. ರಾಜಮ್ಮ, ಎಂ ಬಿ ರಾಜಮ್ಮ ಕೃಷ್ಣದೇವರಾಯ ನೋಡ್ರೆ ನಿಜವಾಗ ಅವರೇನು ಆಸೆ ಮಾಡ್ತಾರೆ. ನನ್ನ ಈ ಹೊಟ್ಟೆ ಉರಿ, ನನ್ನ ಭಾಗ್ಯದ ಬಾಳ್ಮನೆಗೆ ಬೆಂಕಿ ಇಟ್ಟ ಪಾಪಿಷ್ಟರನ್ನು ಸುಟ್ಟು ಭಸ್ಮ ಮಾಡಲಿ. ಅಖಂಡ ಭಾರತ ಕುಲನಾರಿಯರ ಹಣೆಯ ಕುಂಕುಮದ ಮೇಲಾಣೆ. ಹಿಂದೂ ರಾಜ್ಯಕ್ಕೆ, ಹಿಂದೂ ಧರ್ಮಕ್ಕೆ 2 ಬಗೆಯುವ ಕರ್ಮ ಚಂಡಾಲರ ಕುಲಕ್ಷಯವಾಗಲಿ. ಬೇಗ ಬಾರೋ ಬಾರೋ ಕೃಷ್ಣ, ಕಲ್ಲ